ಅಣ್ಣ ತಮ್ಮದಿರಂಗೆ ಬಾಳಬೇಕು, ಚೆನ್ನಾಗಿರಬೇಕು, ಚೆನ್ನಾಗಿ ಬದುಕಬೇಕು. ಅದಕ್ಕೋಸ್ಕರ ಶಿವ ನಮ್ಮ ಕೈಯಿಂದ ಮಾಡಿಸಿರೋದು. ಇದು ಒಳ್ಳೆ ಕೆಲಸ. ಪ್ರಪಂಚ ಇರೋ ಗಂಟ ದೇವಸ್ಥಾನ ಇರ್ತದೆ, ಎಲ್ಲ ಕಲ್ಲೊಂದು. ಸೂರ್ಯ ಚಂದ್ರ ಇರೋ ಗಂಟ ಶಿವ ಮಡಗ್ತಾನೆ. ನಮಗೆ ಪುಣ್ಯ ಬರ್ತದೆ, ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬಕ್ಕೆ ಎಲ್ಲ. ಸರ್ ಅಂದರೆ ಈ ಒಂದು ಆಲೋಚನೆ ನಿಮಗೆ ಯಾಕೆ ಬಂತು ಅಂತ ಸರ್, ಯಾವ ಕಾರಣಕ್ಕಾಗಿ ಬಂತು? ನಮಗೆ ಯಾವ ಕಾರಣ ಏನಿಲ್ಲ. ಇವರೇ ಇಲ್ಲಿ ಮಾಡಬೇಕು. ಸದ್ಯಮೂಲಲ್ಲಿ ವೀರಭದ್ರ ಸ್ವಾಮಿದು ದೇವಸ್ಥಾನ ಕಟ್ಟಿದೆ. ನಮ್ಮೂರೊಳಗೆ ನಾವು ಎಲ್ಲ ಮಸ್ಜಿದಿಗಳಿಗೆ ಎಲ್ಲ ದುಡ್ಡು ಕೊಡ್ತೀವಿ. ನಮ್ಮೂರಿಗೆ ಏನು ಮಾಡಲಿಲ್ವಲ್ಲ. ಚನ್ನಪಟ್ಟಣಕ್ಕೆ ನಾವು ಹುಟ್ಟಿ ಇಲ್ಲಿ ಪ್ರಯೋಜನ ಆಗೋದಿಲ್ಲ. ನಾವು ಇಲ್ಲಿ ಮಾಡಬೇಕು ಅಂತ ಬಂದು ನಾನು ಮಂಗಳಾರಪೇಟೆವರೆಗೆ ಒಪ್ಪಿಗೆ ಕೇಳಿದೆ, ಒಪ್ಪಿಗೆ ಕೊಟ್ಟರು, ಕಟ್ಟಿಸ್ದೆ, ಅಷ್ಟೇ, ಏನಿಲ್ಲ. ಬೇರೆ ಶಾಂತಿಯಿಂದ ಇರಬೇಕು, ಅಣ್ಣ ತಮ್ಮದಿರಂಗೆ ಬಾಳಬೇಕು, ಅದೇ ಬರೋದು. ಒಂದು ದಿನ ಹೋಗಿ ಶಿವನಿಗೆ ಮುಖ ತೋರಿಸ್ಬೇಕು ಇಲ್ವಾ? ಒಳ್ಳೆ ಕೆಲಸ ಮಾಡಿ ಹೋಗಿ ಸ್ವರ್ಗಕ್ಕೆ ಹೋಗಬೇಕು. ಇವರೇ 100 ವರ್ಷ ಇದ್ರು, 110 ವರ್ಷ ಇದ್ರೂ ಅವ್ನಿಗೆ ಹೋಗಿ ಮುಖ ತೋರಿಸ್ಬೇಕು. ಅದಕ್ಕೋಸ್ಕರ ನಮಗೆ ಮಸ್ಜಿದ್ಗಳು, ದೇವಸ್ಥಾನಗಳೆಲ್ಲ ಶಿವ ಕಟ್ಟಿಸ್ತಾವನೆ. ನಾವು ಕಟ್ಟಿದ್ದೀವಿ. ನಮಗೆ ಭಾಳ ಖುಷಿ ಇದೆ, ನಮಗೆ ಸಂತೋಷ. ನಮಗೆ ಕೂತ್ಕೊಂಡು ಇರಬೇಕು, ನಗ್ತಾ ಇರಬೇಕು ಅಂತ ಮನಸ್ಸು ಬರ್ತದೆ. ಒಂಚೂರು ಯೋಚನೆ ಇಲ್ಲ, ಅರ್ಥ ಆಯ್ತಾ? ಅದೇ ಬೇಕಿಲ್ವಾ? ಕೈಲೇ ಇಲ್ಲ, ಏನಿಲ್ಲ, ಚೆನ್ನಾಗಿದ್ದಿ, ನೆಮ್ಮದಿಯಾಗಿದ್ದಿ.